ಎಷ್ಟು ಬೇಡ ಅಂದ್ರು ನಮ್ಮವ್ವ ಬೆಂಗಳೂರಿಗೆ ಹೋಗುವಾಗ ಬ್ಯಾಗ್ಗಳು ತುಂಬಿ ಕಳಿಸ್ತಾಳ ನೋಡ್ರಿ. ಯಾಕೆ ನಮ್ಮ ಹಿರಿಯರೆಲ್ಲ ಭಾಳ ವರ್ಷ ಬದುಕ್ತಿರಪ್ಪ ಅಂತಂದ್ರ ಅವ್ರ ಹೊರಗಿಂದ ಏನು ತಿಂತಾನೆ ಇರ್ಲಿಲ್ರಿ. ಹೊಲ್ದಾಗ ಬೆಳೆದಿದ್ದ ಜೋಳದ ನಿಂತ ರೊಟ್ಟಿ ಊಟ ಮಾಡೋದು, ಮತ್ತ ಅದೇ ಹೊಲ್ದಾಗ ಹೆಸರು ಬ್ಯಾಳಿ, ಕಡ್ಲಿ ಬ್ಯಾಳಿ, ತೊಗರಿ ಬ್ಯಾಳಿ ಇವೆಲ್ಲ ಅವ್ರ ಹೊಲ್ದಾಗ ಬಿತ್ಕೊಂಡು ಮನಿಗ್ ಏನೇನ್ ಉಳ್ಳಾಕ್ ಬೇಕು ಆಲ್ಮೋಸ್ಟ್ ಹೊಲ್ದಾಗೆ ಬಿತ್ತನೆ ಮಾಡ್ಕೋತಿರ್ರಿ. ಸ್ವಲ್ಪ ವರ್ಷ ಮುಂಚೆ ಇವನ್ ಕುಸ್ಬಿ ಬಿ ಹೊಲ್ದಾಗೆ ಹಾಕೊಂಡು ಅದ್ರ ನಿಂತ ಎಣ್ಣಿ ತೆಗೆದು ಮನ್ಯಾಗ ಅದೇ ಎಣ್ಣಿದಾಗ ಅಡ್ಗಿ ಮಾಡಿ ಊಟ ಮಾಡ್ತಿರ್ರಿ. ಇಷ್ಟೆಲ್ಲ ಆರ್ಗ್ಯಾನಿಕ್ ಹೊಲ್ದಾಗ ಬೆಳೆದಿದ್ ಊಟ ಮಾಡಿ ಮುಂಜಾನೆ ಹಿಡಿದು ಸಂಜೆ ತನ ಹೊಲ್ದಾಗ ಕೆಲಸ ಮಾಡಿ ಉಸಿರಾಡ್ಲಕ್ ಒಳ್ಳೆ ಗಾಳಿ ಇಟ್ಕೊಂಡು ಏನ್ ಬಿ ಚಟಗಳು ಇರ್ಲಿಲ್ಲ ಅಂದ್ರ 100 ವರ್ಷ ಆರಾಮಾಗಿ ಬದುಕ್ತಿರ್ ನೋಡ್ರಿ. ಬೆಂಗಳೂರಿನಾಗ ಇದ್ದಾಗ ಜಿಮ್ ಮಾಡಿ ಡಯಟ್ ಗೇಟ್ ಅನ್ಕೊಂಡು ಅದು ಇದು ತಿಂದು ಸಾಕಾಗಿರ್ತದ್ರಿ. ಹಳ್ಳಿ ಕಡೆ ಬಂದಾಗ ಹೊಲ್ದಾಗ ಮನ್ಯಾಗ ಕೆಲಸ ಮಾಡಿ ಅವ್ವ ಮಾಡಿರೋ ರೊಟ್ಟಿ ತಿಂದೇವ್ ಅಂದ್ರ ಯಾವ ಡಯಟ್ ಬೇಡ, ಜಿಮ್ ಬೇಡ, ರೊಟ್ಟಿ ತಿಂದು ಗಟ್ಟಿಯಾಗಿರ್ತೀನಿ ನೋಡ್ರಿ. ನಮ್ ಫ್ರೆಂಡನ್ ಹೊಲ್ದಾಗಿಂದು ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ ನೋಡ್ಕೊಂಡು ಚಾಯ್ ಕುಡ್ದು ಮನಿ ಕಡೆ ಹೋದ. ನಾ ಯಾವಾಗ ಬಿ ಬೆಂಗಳೂರಿಗೆ ಹೋಗೋ ಮತ್ತಿಗೆ ನಮ್ಮ ಅವ್ಗ ಹೇಳ್ತೀನ್ರಿ, ಜಾಸ್ತಿ ನನಗ್ ಬುತ್ತಿ ಅದು ಕಟ್ಲಾಕ್ ನೀ ಹೈರಾಣ ಆಗ್ಬೇಡ, ನಾ ರೂಮ್ನಾಗ ಏನಾನ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳ್ತೀನ್ರಿ. ಅಂದ್ರು ನಮ್ಮ ಅವ್ವ ಕೇಳಲ್ರಿ. ನಾ ತಂದಿರೋ ಒಂದ್ ಬ್ಯಾಗ್ ಜೊತೆ ಇನ್ನೊಂದ್ 2 ಬ್ಯಾಗ್ ತುಂಬಾ ಬುತ್ತಿ ಕಟ್ಟಿ ನನಗ್ ಬೆಂಗಳೂರಿಗೆ ಕಳಿಸ್ತಾಳ್ರಿ. ಅವ್ವ ಅಪ್ಪಗ್ ಬಾಯ್ ಮಾಡಿ ಮನಿ ದೇವ್ರಿಗೆ ನಮಸ್ಕಾರ ಮಾಡಿ ಬ್ಯಾಗ್ಗಳು ಭಾರದ ಜೊತೆ ಜೀವನದ ಬಿ ಭಾರ ಹೊತ್ಕೊಂಡ್ ಬೆಂಗಳೂರ್ ಕಡೆ ಹೊಂಟ್ರಿ. ವಿಡಿಯೋ ಇಷ್ಟ ಆಯ್ತಂದ್ರ ಫಾಲೋ ಮಾಡ್ರಿ. ನಮಸ್ಕಾರ. ಎಲ್ಲ